ನಾನು ಸ್ವಿಗ್ಗಿ ಆ್ಯಪಲ್ಲೂ ಕೂಡ ಆನ್ಬೋರ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಡೈಲಿ ಅದೇ ಚಿಕನ್ ಸಾಂಬಾರ್, ಕಬಾಬ್, ಫ್ರೈ ಇದೇ ಐಟಮ್ಸ್ ಮಾಡ್ತಿದ್ದೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಇವತ್ತು ನಾನು ನನ್ನ ಕಿಚನಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾವು ಡೈಲಿ ಫ್ರೆಶ್ ಐಟಮ್ಸ್ನೇ ರೀಸ್ಟಾಕ್ ಮಾಡೋದು, ಯಾವುದೇ ರೀತಿ ರಿಪೀಟೆಡ್ ಸ್ಟಾಕ್ನ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಎಲ್ಲ ಮಸಾಲೆ ಪೌಡರ್ನ ಕೂಡ ಮನೆಯಲ್ಲೇ ತಯಾರಿಸೋದ್ರಿಂದ ಅದು ಪ್ಯೂರ್ಲಿ ಹೋಮ್ ಮೇಡ್ ಟೇಸ್ಟೇ ಸಿಗುತ್ತೆ ನಿಮಗೆ. ಯಾರೆಲ್ಲ ಬುಕ್ಕಿಂಗ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅವರು ಯಾವುದೇ ರೀತಿ ಹೆಸಿಟೇಷನ್ ಇಲ್ದಿರೆ ಆರ್ಡರ್ ಮಾಡ್ಬೋದು. ಮತ್ತು ಇವತ್ತು ನಾನು ಸ್ವಿಗ್ಗಿ ಆ್ಯಪಲ್ಲಿ ಆನ್ಬೋರ್ಡ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೆ. ಆದರೆ ಆನ್ಬೋರ್ಡಿಂಗ್ ಫೀಸ್ ನನಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಬೇರೆ, ಆದರೆ ಚೆಕ್ಔಟ್ ಪೇಜಲ್ಲೇ ಬೇರೆ ಥರ ಇತ್ತು. ಯಾರಾದರೂ ಸ್ವಿಗ್ಗಿ ಆ್ಯಪ್ನ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಇದು ಯಾಕೆ ಅಂತ ಹೇಳಿ, ಅದೇನಾದರೂ ಅಮೌಂಟು ಪೇಔಟಲ್ಲಿ ಡಿಡಕ್ಟ್ ಆಗುತ್ತಾ ಹೇಗೆ ಅಂತ. ಮತ್ತು ಯಾರಾದರೂ ನನಗೆ ಆಫ್ಲೈನ್ ಆರ್ಡರ್ ಕೊಡಬೇಕು ಅಂತ ಇರೋರು ದಯವಿಟ್ಟು ಒಂದು ದಿನದ ಮುಂಚೆನೇ ಹೇಳಿ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆರ್ಡರ್ ಮಾಡಬೇಕು ಅಂದ್ಕೊಂಡಿರೋರು ನನಗೆ ಕಾಲ್ ಅಥವಾ ವಾಟ್ಸ್ಯಾಪ್ ಮಾಡಿ.